ಆತ್ಮೀಯ ವಿದ್ಯಾರ್ಥಿಗಳೇ, SSLC ಯುದ್ಧ ಸರಣಿ ಕಾರ್ಯಕ್ರಮಕ್ಕೆ ನಮಗೆಲ್ಲ ಸ್ವಾಗತ ಸುಸ್ವಾಗತ. ಯುದ್ಧವೆನ್ನುವುದು ಸೋಲು ಗೆಲುವಿನ ಚದುರಂಗದಾಟ. ಇಲ್ಲಿ ಗೆದ್ದವನಿಗೆ ಗದ್ದುಗೆ, ಸೋತವನು ಸತ್ತ ಎನ್ನುವ ಮಾತಿದೆ. ಭಾರತದಲ್ಲಿ ತಮ್ಮದೇ ವಸಾಹತುಗಳನ್ನು ಸ್ಥಾಪಿಸಲು ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಕಾರ್ನಾಟಿಕ್ ಯುದ್ಧಗಳು ಸಂಭವಿಸುತ್ತವೆ. ಒಟ್ಟು 3 ಕಾರ್ನಾಟಿಕ್ ಯುದ್ಧಗಳು ನಡೆಯುತ್ತಿವೆ. ಮೊದಲನೇ ಕಾರ್ನಾಟಿಕ್ ಯುದ್ಧದ ಅವಧಿ 1746ರಿಂದ 48. ಡೂಪ್ಲೆಯು ಲಾಬೋಡಿನ ಎನ್ನುವಂತ ಫ್ರೆಂಚ್ ಸೇನಾನಿಯನ್ನ ಮಾರಿಷಸ್ನಿಂದ ಕರೆಸುತ್ತಾನೆ. ಆತ ಬ್ರಿಟಿಷರಿಂದ ಮದ್ರಾಸನ್ನು ವಶಪಡಿಸಿಕೊಳ್ಳುತ್ತಾನೆ. ಬ್ರಿಟಿಷರು ಕರ್ನಾಟಕದ ನವಾಬನಾಗಿರತಕ್ಕಂಥ ಅನ್ವರುದ್ದೀನ್ನಲ್ಲಿ ಸಹಾಯವನ್ನು ಯಾಚಿಸುತ್ತಾರೆ. ಅನ್ವರುದ್ದೀನ್ ಫ್ರೆಂಚರ ವಿರುದ್ಧ ಸೇನೆಯನ್ನು ಕಳಿಸುತ್ತಾನೆ. ಆದರೆ ಅನ್ವರುದ್ದೀನ್ನ ಸೇನೆ ಸೋಲನ್ನು ಅನುಭವಿಸುತ್ತದೆ. ಈ ಒಂದು ಸಂದರ್ಭದಲ್ಲಿ ಲಾಬೋಡಿನ ಎನ್ನುವಂತ ಫ್ರೆಂಚ್ ಸೇನಾನಿ ಬ್ರಿಟಿಷರಿಂದ ಹಣ ಪಡೆದು ಮದ್ರಾಸನ್ನು ಅವರಿಗೆ ಬಿಟ್ಟು ಪುನಃ ಮಾರಿಷಸ್ಗೆ ತೆರಳುತ್ತಾನೆ. ಇತ್ತ ಡೂಪ್ಲೆಗೆ ಚಿಂತೆ ಪ್ರಾರಂಭವಾಗಿ ಪುನಃ ಮದ್ರಾಸನ್ನು ಹೇಗಾದರೂ ಮಾಡಿ ವಶಪಡಿಸಿಕೊಳ್ಳಬೇಕೆಂದು ಹಠತೊಟ್ಟು ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸುತ್ತಾನೆ. ಇದೇ ಮೊದಲನೇ ಕಾರ್ನಾಟಿಕ್ ಯುದ್ಧ. ಈ ಮೊದಲನೇ ಕಾರ್ನಾಟಿಕ್ ಯುದ್ಧವು ಎಕ್ಸ್ ಲಾ ಚಾಪೆಲ್ ಒಪ್ಪಂದದೊಂದಿಗೆ ಕೊನೆಗೊಳ್ಳುತ್ತದೆ. ಕೆಲವರಿಗೆ ಸಾವು ನೋವಿನ ಚೆಲ್ಲಾಟವೆಂದರೆ ಬಹು ಪ್ರೀತಿ. ಅದಕ್ಕೆ ಯುದ್ಧವೆಂದು ಹೆಸರಿಟ್ಟು ತಮ್ಮದೇ ದಾಳಗಳನ್ನು ಉರುಳಿಸುತ್ತಾರೆ. ಎರಡನೇ ಕಾರ್ನಾಟಿಕ್ ಯುದ್ಧದ ಅವಧಿ 1749ರಿಂದ 54. ಫ್ರೆಂಚರ ಬೆಂಬಲದಿಂದ ಚಂದಾ ಸಾಹೇಬ್ ಎನ್ನುವಂತಹ ವ್ಯಕ್ತಿ ಕರ್ನಾಟಕದ ನವಾಬನಾಗಿರುತ್ತಾನೆ. ಬ್ರಿಟಿಷರ ರಾಬರ್ಟ್ ಕ್ಲೈವ್ ಕರ್ನಾಟಕದ ರಾಜಧಾನಿ ಅರ್ಕಾಟ್ ಮೇಲೆ ದಾಳಿಯನ್ನು ಮಾಡಿ ಫ್ರೆಂಚರ ಸೇನೆ ಹಾಗೂ ನವಾಬನನ್ನ ಸೋಲಿಸುತ್ತಾರೆ. ಈ ಸಂದರ್ಭದಲ್ಲಿ ಚಂದಾ ಸಾಹೇಬನ ಹತ್ಯೆಯಾಗುತ್ತದೆ. ಖಾಲಿಯಾದ ಕರ್ನಾಟಕದ ನವಾಬನ ಸ್ಥಾನಕ್ಕೆ ಅನ್ವರುದ್ದೀನ್ನ ಮಗನಾದಂಥ ಮೊಹಮ್ಮದ್ ಅಲಿಯನ್ನ ಬ್ರಿಟಿಷರು ನವಾಬನನ್ನಾಗಿ ನೇಮಿಸುತ್ತಾರೆ. ಇದು ಎರಡನೇ ಕಾರ್ನಾಟಿಕ್ ಯುದ್ಧ. ಈ ಯುದ್ಧವು ಪಾಂಡಿಚೇರಿ ಒಪ್ಪಂದದ ಮೂಲಕ ಕೊನೆಗೊಳ್ಳುತ್ತದೆ. ಮೂರನೇ ಕಾರ್ನಾಟಿಕ್ ಯುದ್ಧದ ಅವಧಿ 1756ರಿಂದ 63. ಫ್ರೆಂಚರ ಕೌಂಟ್ ಡಿ ಲಾಲಿ ಎನ್ನುವಂತ ಅಧಿಕಾರಿ 1760ರಲ್ಲಿ ವಾಂಡಿವಾಶ್ ಕೋಟೆಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸುತ್ತಾನೆ. ಆಗ ಬ್ರಿಟಿಷ್ ಅಧಿಕಾರಿಯಾದಂಥ ಸರ್ ಐರ್ವುಡ್ ಈತ ಫ್ರೆಂಚರ ಸೇನೆಯನ್ನು ಸೋಲಿಸಿದನಷ್ಟೇ ಅಲ್ಲದೆ ಫ್ರೆಂಚರ ಬುಸ್ಸಿ ಎನ್ನುವಂತ ಅಧಿಕಾರಿಯನ್ನ ಸೆರೆ ಹಿಡಿಯುತ್ತಾನೆ. ಕೌಂಟ್ ಡಿ ಲಾಲಿ ಯುದ್ಧರಂಗದಿಂದ ತಪ್ಪಿಸಿಕೊಳ್ಳುತ್ತಾನೆ. ಪಾಂಡಿಚೇರಿಯಲ್ಲಿ ತಲೆಮರೆಸಿಕೊಂಡಿರತಕ್ಕಂಥ ಆತನನ್ನ 1761ರಲ್ಲಿ ಸೆರೆ ಹಿಡಿಯುತ್ತಾನೆ. ಇದು ಮೂರನೇ ಕಾರ್ನಾಟಿಕ್ ಯುದ್ಧ. ಈ ಮೂರನೇ ಕಾರ್ನಾಟಿಕ್ ಯುದ್ಧವು ಪ್ಯಾರಿಸ್ ಒಪ್ಪಂದದ ಮೂಲಕ ಕೊನೆಗೊಳ್ಳುತ್ತದೆ. ಆತ್ಮೀಯ ವಿದ್ಯಾರ್ಥಿಗಳು,
ಎಸ್ಎಸ್ಎಲ್ಸಿ ಯುದ್ಧ ಸರಣಿಯ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡುತ್ತಿದ್ದೀರಿ. ತಮಗೆ ಈ ವಿಡಿಯೋಗಳು ಇಷ್ಟವಾಗಿದ್ದರೆ ನಮ್ಮ ಕ್ಲಾಸ್ಮೇಟ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಈ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಈ 3 ಕಾರ್ನಾಟಿಕ್ ಯುದ್ಧಗಳ ಬಗ್ಗೆ ಪರೀಕ್ಷೆಗಳಲ್ಲಿ ಆಗಾಗ ಪ್ರಶ್ನೆಗಳು ಬರುತ್ತಿರುತ್ತವೆ. ಈ ಕುರಿತು ಗಂಭೀರವಾಗಿ ಅಭ್ಯಾಸ ಮಾಡಿ ಉತ್ತಮ ಅಂಕಗಳು ತಮ್ಮದಾಗಲಿ. ಪ್ಲಾಸಿ ಕದನ ಮತ್ತು ಬಕ್ಸಾರ್ ಕದನ ಈ ವಿಡಿಯೋಗಳನ್ನು ಕೂಡ ವೀಕ್ಷಣೆ ಮಾಡಿ. ಅವುಗಳ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ. ಧನ್ಯವಾದಗಳು.